ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇಂದ ಬಿಗ್ ಬಾಸ್ನ ಸ್ಟಾರ್ಟ್ ಮಾಡ್ತಾರೆ. ಕಳೆದ ವರ್ಷ ಸ್ವರ್ಗ ನರಕ ಇರ್ಬೋದು, ಈ ಸಲ ಜಂಟಿ ಒಂಟಿ ಕಾನ್ಸೆಪ್ಟ್ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಜಂಟಿ ಒಂಟಿ, ನೀವು ಜಂಟಿಯಾಗಿ ಹೋಗಿರ್ತೀರಾ, ಜಂಟಿ ನಿಮಗೆಲ್ಲಾದ್ರೂ ಮುಳು ಆಯ್ತು ಅಂತ ಅನ್ಸತ್ತಾ? ಹೌದು ಮೇಡಮ್, ಯಾಕಂದರೆ ಈಗ ಪ್ರತಿ ಸಲ ಒಂಟಿ ಅಂದರೆ ಒಬ್ಬೊಬ್ಬರೇ ಹೋಗಿದ್ರೆ ನಮ್ಮ ವ್ಯಕ್ತಿತ್ವನ ನಾವು ಪ್ರದರ್ಶನ ಮಾಡ್ಬೋದಾಗಿತ್ತು. ಈ ಸಲ ಬಿಗ್ ಬಾಸ್ 12 ಸೀಸನಲ್ಲಿ ಜಂಟಿ ಮತ್ತು ಒಂಟಿಯಾಗಿ ಮಾಡಿರೋದ್ರಿಂದ ಇದು ಒಂದು ಕಡೆಗೆ ನಮಗೆ 100% ನನಗೆ ಸ್ವಲ್ಪ ಎಡವಟ್ಟಾಯ್ತು ಅಂತ ಹೇಳ್ತೀನಿ. ಯಾಕಂದರೆ ಈಗ ಜಂಟಿಯಾಗಿ ಹೋಗಿದ್ದು ಎಲ್ಲೋ ಒಂದು ಕಡೆಗೆ ನಾವು ಇಂಡಿಪೆಂಡೆಂಟಾಗಿ ಆಟ ಆಡಿದರೆ ಗೆಲ್ಬೋದಿತ್ತೋ ಅಥವಾ ಇರ್ಬೋದಾಯ್ತು ಅನ್ನೋದು ಪ್ರತಿಯೊಬ್ಬರಲ್ಲೂ ಕೂಡ ನಮ್ಮಲ್ಲಿ ಪ್ರಶ್ನೆ ಇದೆ. ಆ್ಯಕ್ಚುಲಿ ನಾನು ಯಾವಾಗಲೂ ಆ್ಯಕ್ಟಿವ್ ಆಗಿ ಇದ್ದಿರೋನು, ತುಂಬ ಮಾತಾಡೋದು ಎಲ್ಲದನ್ನು ಆ್ಯಕ್ಟಿವ್ ಆಗಿ ಇದ್ದಿರೋನು. ಇಲ್ಲಿ ಜಂಟಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಅದು ಹಿನ್ನಡೆ ಆಯ್ತೇನೋ ಅನ್ನೋದು ಅನಿಸುತ್ತೆ ಮೇಡಮ್. ಯಾಕಂದರೆ ಸರ್ವೇ ಸಹಜ, ಈಗ ಹೊರಗಡೆ ಬಂದಮೇಲೆ ನಾವು ಅದನ್ನು ಹೇಳ್ಬೇಕಾಗಿತ್ತು. ಅಲ್ಲೇ ಇದ್ದಿದ್ರೆ ಯಾವುದು ಪ್ರಶ್ನೆನೇ ಬರ್ತಾ ಇದ್ದಿಲ್ಲ. ಹೀಗಾಗಿ ಜಂಟಿ ಆಗಿದ್ದು ಕೂಡ ಎಲ್ಲೋ ಒಂದು ಎಡವಟ್ಟು ಆಯ್ತು ಅನಿಸುತ್ತೆ, ಅದು ಈ ಕಾನ್ಸೆಪ್ಟ್ ಮಾಡಿರೋದ್ರಿಂದ. ಸೊ ಅದು ಕೆಲವ್ರಿಗೆ ವರ್ಕ್ ಯೂಸ್ ಆಗಿರ್ಬೋದು, ಕೆಲವ್ರಿಗೆ ಯೂಸ್ ಆಗದೇ ಇರ್ಬೋದು. ಬಟ್ ನಮಗೆ ಅದು ಜಂಟಿಯಿಂದ ಹೊರಗಡೆ ಬರೋ ಥರ ಆಯ್ತು ಮೇಡಮ್. ಓಕೆ, ಜಂಟಿಯಾಗಿ ಹೊರಗಡೆ ಬಂದಿರೋದ್ರಿಂದ ನಿಮ್ಮ ಜೊತೆ ಅಮಿತ್ ಅವರು ಕೂಡ ಆಚೆ ಬಂದರು. ಸೊ ಅವ್ರನ್ನ ಮೀಟ್ ಮಾಡಿದ್ದೀರಾ? ಆಚೆ ಬಂದ ಮೇಲೆ ಮೀಟ್ ಮಾಡಿದ್ದೀರಾ ಅಥವಾ ಫೋನಲ್ಲಿ ಏನೋ ಮಾತಾಡಿದ್ದೀರಾ? ಮಾತಾಡಿದ್ದೆ ಮೇಡಮ್. ಅವರು ನಮ್ಮ ಗುಡ್ ಫ್ರೆಂಡ್, ಮೈ ಬ್ರದರು. ತುಂಬ ಇನ್ನೋಸೆಂಟ್ ಪರ್ಸನ್ನು, ತುಂಬ ನಿಷ್ಕಲ ಮನಸ್ಸ ಪರ್ಸನ್ ಅವರು. ಯಾಕಂದರೆ ಅವರು ವಿಲೇಜ್ ಹಾಕಿ ತುಂಬ ಮಾತು ಚೆನ್ನಾಗಿ ಆಡ್ತಾರೆ. ಅವರು ಇನ್ನೂ ಇದರಿಂದ ಅಚೀವ್ಮೆಂಟ್ ಮಾಡೋದಕ್ಕೆ ತುಂಬ ಕನಸ್ಕೊಂಡಿದ್ರು ಮೈ ಬ್ರದರ್ ಅಮಿತ್ ಅವರು. ಸೊ ನಾವಿನ್ನೂ ಓಪನ್ ಅಪ್ ಆಗಬೇಕಾಗಿತ್ತು, ಇಬ್ಬರು ಆ್ಯಕ್ಟಿವ್ ಆಗಿ ಇನ್ನೂ ಮಾತಾಡಬೇಕಾಗಿತ್ತು, ಎಲ್ರಿಗೊಂದಿಗೆ ಬೆರಿಬೇಕಾಗಿತ್ತು. ಇನ್ನು ಸಡನ್ನಾಗಿ ಒಂದು ವಾರ ಅಂದ ತಕ್ಷಣ ಇಬ್ರಿಗೂ ಶಾಕ್ ಆಯಿತು. ಸೊ ನಾನು ಲಾಸ್ಟ್ ಟೈಮ್ ಕೂಡ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ವಿಷಯ ಏನಂದರೆ, ಈಗ ಬಿಗ್ ಬಾಸಿಂದ ನಾವು ಅವರು ಒಂದು ಒಬ್ರಿಗೊಬ್ಬರು ಎಲ್ಲೋ ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟದೇ ಇದ್ರು ಅಥವಾ ನಾವು ಹೊರಗಡೆ ಫ್ರೆಂಡ್ಸ್ ಆಗದೇ ಇದ್ರು ಅಲ್ಲಿ ನಾವು ಒಂದು ಯೋಗ ಬಂತು ಆರ್ ಜೆ ಅಮಿತ್ ಅವ್ರನ್ನ ಮೀಟ್ ಮಾಡೋವಂಥದ್ದು ಒಂದಿದು. ಸೊ ಆ ಒಂದು ವಾರ ಇದ್ದರೂ ಕೂಡ ನಾನು ಅವ್ರನ್ನ ಸಂಬಂಧನ ಮರೆಯೋಕ್ಕಾಗಲ್ಲ. ಹೊರಗಡೆ ಬಂದಮೇಲೆ ಕೂಡ ನಾವು ಇಬ್ಬರೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿ ಇದ್ದೀವಿ. ಸೊ ಒಂದು ಬಾಂಡಿಂಗ್, ಒಂದು ಇದು ಬೇಸಿಗೆ ಅದು ಜಂಟಿ ಆಗಿದ್ದು ಮಾತ್ರ ಅಲ್ಲ. ಸೊ ನಮ್ಮಿಬ್ಬರು ಒಂದು ಸಂಕೋಲೆ, ಒಂದು ಫ್ರೆಂಡ್ ಆಗಿದ್ದೀವಿ, ಬ್ರದರ್ ಆಗಿದ್ದೀವಿ. ತುಂಬ ಖುಷಿಯಾಗಿದೆ, ಮೀಟ್ ಮಾಡಿದ್ದೀನಿ. ಇಬ್ಬರಿಗೂ ಒಂದು ಕಡೆಗೆ ಹೊರಗಡೆ ಬಂದಿದ್ದು ಸ್ವಲ್ಪ ಬೇಸರನೇ ಇದೆ. ಅನ್ಕೊಂಡಿದ್ರೆ ಒಂದೇ ವಾರಕ್ಕೆ ಆಚೆ ಬರ್ತೀನಿ ಅಂತ? ಸಾಧ್ಯನೇ ಇಲ್ಲ, ನಾವು ಅನ್ಕೊಂಡೇ ಇಲ್ಲ, ಯಾಕಂದ್ರೆ ಏನಿಲ್ಲ. ಹೋಗ್ತಾ ನೀವು ಒಳ್ಳೆ ಹವಾ ಕ್ರಿಯೇಟ್ ಮಾಡಿ ಹೋದ್ರಿ. ಹೌದು, ಹವಾ ಕ್ರಿಯೇಟ್ ಮಾಡಿ ಎಂಟ್ರಿ ಕೊಟ್ಟಾಗ್ಲೇ ಹೋಗಿದ್ದು. ಟೈಗರ್ ಬಂತು, ಟೈಗರು ಯಾವ ಊರು ಟೈಗರು, ದಾವಣಗೆರೆ ಟೈಗರು, ಇಲ್ಲಿಗೆ ಯಾಕೆ ಬಂತು, ಇವ್ರ ಜೊತೆಗೆಲ್ಲ ಆಟ ಆಡಿ ಇವ್ರನ್ನೆಲ್ಲ ರಂಜಿಸಿ ನಿಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಪಡೆಯೋದಕ್ಕೆ ಬಂತು ಅಂತ ಹೇಳ್ತಾ ಇದ್ದೆ. ಸೊ ಅದು ಯಾಕೆ ಏನಾಯ್ತಂದರೆ, ಜಂಟಿ ಇರೋದ್ರಿಂದ ನಾನು ಮಾಡೋ ಒಂದು ಸಣ್ಣ ತಪ್ಪಿಗೆ ನನ್ನ ಇರ್ತಕ್ಕಂಥ ಜಂಟಿಗೆ ಎಲ್ಲೂ ಒಂದು ಕಡೆಗೆ ಎಫೆಕ್ಟ್ ಆಗ್ತಾನೆ ಅನ್ನೋದು ನಮ್ಮಲ್ಲಿತ್ತು. ಇವರು ನನ್ನ ಕರಿಬಸಪ್ಪ ಸರ್, ಇವರು ಬಾಡಿ ಬಿಲ್ಡಿಂಗಲ್ಲಿ ಒಂದು ಸಾಧನೆ ಮಾಡಿದ್ದಾರೆ, ಸಾಧಕರು ಇವರು. ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಂದ್ರೆ ನಮ್ಮಿಬ್ಬರು ಒಪಿನಿಯನ್ ತೊಗೊಳ್ಬೇಕಾಗುತ್ತೆ. ಏನೋ ಒಂದು ಇದು ಮಾಡ್ಬೇಕಂದಾಗ ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ಅದು ಡಿಸ್ಟರ್ಬ್ ಅಥವಾ ಹಿನ್ನಡೆ ಆಯ್ತು ಅನಿಸುತ್ತೆ. ಯಾಕಂದರೆ ಈಗ ಇಬ್ಬರು ಏನಾದ್ರೂ ಇಬ್ಬರಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನಮ್ಮಿಬ್ಬರಲ್ಲೂ ಎಲ್ಲೋ ಒಂದು ಕಡೆಗೆ ಅಂಡರ್ಸ್ಟ್ಯಾಂಡಿಂಗು ಅಥವಾ ನಾವಿಬ್ಬರು ಇನ್ನೂ ಓಪನ್ ಅಪ್ ಆಗಲಿಲ್ವೇನೋ ಅನ್ನೋದು ಕೂಡ ಅಲ್ಲಿ ಬಂತು ಮೇಡಮ್. ಸೈಲೆಂಟಾಗಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮನ್ನು. ಅದೇ ನೀವು ಹೊರಗಡೆ ಬರೋದಕ್ಕೆ ಅದೇ ಕಾರಣ ಇರ್ಬೋದಾ? ಇಲ್ಲ ಮೇಡಮ್, ಕಾರಣ ಏನಂತ ಹೇಳೋಕ್ಕಾಗಲ್ಲ ಮೇಡಮ್. ನಾವು ಜಸ್ಟ್ ಸುಮ್ಮನೆ ಹೇಳ್ಬೋದು, ಅದೇ ಕಾರಣ ಅಂತಲ್ಲ. ಅಲ್ಲಿ ಎಷ್ಟೊಂದು ಈಗ 19 ನಾವು ಹೋದಾಗ 18 ಜನ ಇದ್ದಿದ್ದು. ಕಾರಣ ಏನಂತಂದು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅಲ್ಲಿ ಬಂದಿರೋರೆಲ್ಲರೂ ಗೆಲ್ಲಕ್ಕಂತ ಬಂದಿರೋದು. ಈಗ ನಾಮಿನೇಷನ್ ಅಂದ ತಕ್ಷಣ ನಮ್ಮನ್ನು ಭಾಳ ಈಸಿಯಾಗಿ ಅವರು ನಾಮಿನೇಷನ್ ಮಾಡಿದ್ರು. ಸೊ ನಾವು ನಾಮಿನೇಷನ್ ಮಾಡುವಾಗ ಅದನ್ನು ಆಗ್ರಹಿಸಬೇಕಾಗಿತ್ತು ನಾನು, ಅಮಿತ್ ಅವರು. ನಮಗೆ ಹೋಗಿ ವಸ್ತ್ರಲ್ಲಲ್ಲ, ನಮಗೆ ಗೊತ್ತಾಗಿಲ್ಲ ಇದು ನಾಮಿನೇಷನ್ ಮಾಡಿದ ತಕ್ಷಣ ನಾವು ಪ್ರಶ್ನೆ ಮಾಡಬೇಕಾಗಿತ್ತು, ಗಲಾಟೆ ಮಾಡಬೇಕಾಗಿತ್ತು ಅಂತ ನಾವಿಬ್ಬರಲ್ಲೂ ಇದು ಬಂದಿಲ್ಲ. ನಾವೇನು ಅಂದ್ಕೊಂಡ್ವಿ, ನಾವು ಈ ಬೆಲ್ಟ್ ಹಾಕಿದ್ರು ನಮಗೆ, ಅದು ಆ ಬೆಲ್ಟ್ ಅದನ್ನು ಕಂಡೀಷನ್ಸ್ ಫಾಲೋ ಕರೆಕ್ಟಾಗಿರಬೇಕು ಬಿಗ್ ಬಾಸ್ ನಿಯಮಾವಳಿ ಪ್ರಕಾರ. ಅದನ್ನೆಲ್ಲ ಒಂದು ಕಡೆ ನಾವು ಈಗ ವಾಶ್ರೂಮ್ ಹೋಗೋದ ಸಂದರ್ಭದಲ್ಲಿ, ಮಲಗೋ ಸಂದರ್ಭದಲ್ಲಿ ಅಥವಾ ಬಿಚ್ಚಿರ್ಬೋದು ಅಥವಾ ವಾಶ್ರೂಮ್ ಹೋದಾಗ ನಾವು ಎಲ್ಲೋ ಓಡಾಡಿರ್ಬೋದು ಅನ್ನೋದು ನಾವು ಆ ಮೈಂಡಲ್ಲಿ ಇಟ್ಕೊಂಡು ನಮ್ಮನ್ನು ನಾಮಿನೇಷನ್ ಮಾಡಿದ್ದಾರೆ ಅಂತ ನಮ್ಮ ತಪ್ಪು ಕಲ್ಪನೆ ಆಗಿತ್ತು. ಬಟ್ ಅಲ್ಲಿ ಆ್ಯಕ್ಚುಲಿ ರಿಯಲಾಗಿ ಏನಂತಂದರೆ, ಯಾರೋ ನಾಮಿನೇಷನ್ ಮಾಡೋದು ನಾವು ಅಷ್ಟರೂ ನಾವು ಮಾತಾಡಬೇಕಾಗಿತ್ತು, ಕೇಳಬೇಕಾಗಿತ್ತು, ಸ್ವಲ್ಪ ಗಲಾಟೆ ಮಾಡಬೇಕಾಗಿತ್ತು. ಹೀಗಾಗಿ ಯಾರಿಂದ ತಪ್ಪು ಇಲ್ಲ, ಅದು ಎಲ್ಲರೂ ಗೆಲ್ಲೋದಕ್ಕೇ ಬಂದಿದ್ದಾರೆ. ಎಲ್ಲೋ ಒಂದು ಕಡೆಗೆ ಅದು ನಾವು ಆ ರೀತಿ ಅಂದ್ಕೊಂಡು ನಾವು ಬೆಲ್ಟ್ ಬಿಚ್ಚಿದ್ದಕ್ಕೆ ಇಲ್ಲಿ ಅರಸರಿಗೆ ಊಟ ಹೋಯಿತು, ನಾವು ಮಾಡೋ ಒಂದು ಸಣ್ಣ ತಪ್ಪಿಗೆ ಇವ್ರಿಗೆ ಎಫೆಕ್ಟ್ ಆಗ್ತಾಯಿದೆ. ಸೊ ನಾವು ಮನೆಯಲ್ಲಿ ಇವ್ರು ಹೇಳಿದ್ದನ್ನು ಕರೆಕ್ಟಾಗಿ ನಾವು ಸೇವಕರು, ನಾವು ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಒಂದು ಮೈಂಡಿಗೆ ನಮ್ಮಿಬ್ಬರಿಗೂ ಬಂತು. ಸೊ ನಾವು ಗಲಾಟೆ ಮಾಡಲಿಲ್ಲ ಇಬ್ಬರು. ಇವಾಗ ನೀವು ಆಚೆ ಬಂದು 1 ತಿಂಗಳು ಆಯಿತು.
ಸೊ ಸಿನಿಮಾ ಆಫರ್ಗಳೇನಾದ್ರು ಬಂತಾ? ಇಲ್ಲ ಮೇಡಮ್, ಅದೇ ಇವಾಗ ನಮ್ಮದು ಈಗ ಕಲರ್ಸ್ ಕನ್ನಡದ ಫೋಟೋ ಕಾಲ್ ಇದೆ. ಆ ಫೋಟೋ ಕಾಲ್ ಪ್ರಕಾರ ಅಂದರೆ ಅದು ಇದು ಅದ್ರ ಪ್ರಕಾರವಾಗಿ ನಾವು ಇರಬೇಕಾಗುತ್ತೆ. ಬಿಗ್ ಬಾಸ್ ಮುಗಿಯೋ ತನಕ ಮಾಡಂಗಿಲ್ಲ? ಅಂದರೆ ಬೇರೆದು ಇದ್ರ ಮಾಡೋಂಗಿಲ್ಲ. ಆ್ಯಕ್ಚುಲಿ ಅದು ಕಂಡೀಷನ್ಸ್ ಇರುತ್ತೆ. ಸೊ ಅವಕಾಶಗಳು ಸಿಕ್ಕರೆ ಅದು ಫೋಟೋ ಕಾಲ್ ಪ್ರಕಾರ ನಾನು ಮಾಡ್ತೀನಿ. ಬಟ್ ಆಫರ್ ಬಂದಿದೆ, ಸಿನಿಮಾ ಆಫರ್ ಬಂದಿದೆ. ಇಲ್ಲ, ಕಲರ್ಸ್ ಕನ್ನಡದ ಈಗ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸು ಮಾಡಿದ್ದೀನಿ. ಭಾಗ್ಯಲಕ್ಷ್ಮಿ ಧಾರಾವಾಹಿನಲ್ಲಿ ಅವ್ರದ್ದೇ ಚಾನಲಲ್ಲಿ ಯಾವುದು ಹೇಳ್ತಾರೋ ಅದನ್ನು ನಾನು ಫೋಟೋ ಕಾಲ್ ಪ್ರಕಾರ ಮಾಡಬೇಕಾಗುತ್ತೆ. ಇವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಮೇಡಮ್. ಸ್ವಲ್ಪ ಬೇಜಾರಾಗುತ್ತೆ. ನಾನಲ್ಲಿ ಇರಬೇಕಾಗಿತ್ತು. ಯಾಕಂದರೆ ಈಗ ನಾನು ತುಂಬ ಆ್ಯಕ್ಟಿವ್ ಪರ್ಸನ್, ತುಂಬ ಆ್ಯಕ್ಟಿವ್ ಆಗಿ ತುಂಬ ಇದಾಗಿದ್ದಿರೋದು. ಸೊ ನಾನು ಇರಬೇಕಾಗಿರೋದು ಪ್ರತಿಯೊಬ್ಬರಲ್ಲೂ ಫೀಲಿಂಗ್ ಇದ್ದೇ ಇರುತ್ತೆ. ನಾನಂತಲ್ಲ, ಯಾರು ಹೊರಗಡೆ ಬಂದಿದ್ದಾರೋ ಅವ್ರಿಗೆಲ್ಲ ಅದು ಅನಿಸ್ತಾ ಇರ್ತದೆ, ಅಯ್ಯೋ ನಾನು ಇರ್ಬೋದಾಗಿತ್ತು ಅಂತೇಳಿ. ಈಗ ಯಾರು ಹೆಲ್ಮೆಟಾಗಿ ಬಂದಿದ್ದಾರೋ ಒಟ್ಟಿಗೂ ಕೂಡ ಅದು ಆಗ್ತಾ ಇರ್ತದೆ, ನಾನು ಇರಬೇಕಾಗಿತ್ತು ಅಂತ ಪ್ರತಿಯೊಬ್ಬರಲ್ಲೂ ಅನಿಸುತ್ತೆ. ಅದು ಕೂಡ ನನಗೂ ಹಂಗೆ ಅನಿಸಿದೆ ಮೇಡಮ್. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಈ ಸಲ ಬಿಗ್ ಬಾಸ್ ಸೀಸನ್ 12? ಮೇಡಮ್, ಇವಾಗ ಸೀಸನ್ 12 ಯಾರು ವಿನ್ ಆಗ್ತಾರೆ ಅಂದರೆ, ಈಗ ಪ್ರತಿಯೊಂದು ದಿನವೂ ಒಂದೊಂದು ಅಪ್ಡೇಟ್ ಆಗ್ತಾಯಿದೆ. ಎಲ್ಲರೂ ಚೆನ್ನಾಗೇ ಆಡ್ತಾಯಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರೂ ಚೆನ್ನಾಗೇ ಆಡ್ತಾಯಿದ್ದಾರೆ. ಒಬ್ರಿಗಿಂತೊಬ್ರು ಡೇ ಇಂದ ಡೇ ಅಪ್ಡೇಟ್ ಆಗ್ತಾಯಿದ್ದಾರೆ. ಮತ್ತು ಒಂದಿನಕ್ಕಿಂತ ಇನ್ನೊಂದು ಘಟನೆಗಳು ಕೂಡ ನಡೀತಾ ಇದೆ. ಹೌದು, ಅಲ್ಲಿ ಘಟನೆಗಳು ಈ ಸಲ ಬೇರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೌದು, ಏನು ಬೇಕಾದ್ರೂ ಇದಾಗುತ್ತೆ ಮೇಡಮ್. ಇಲ್ಲಿ ಈಗ ನಾವು ನೋಡಿದಂಗೆ ಆಲ್ಮೋಸ್ಟ್ ಈಗ ಎಲ್ಲರೂ ಚೆನ್ನಾಗೇ ಆಟ ಆಡ್ತಾಯಿದ್ದಾರೆ. ಫುಲ್ಲು ಎಷ್ಟು ಜನ ಇದ್ದಾರೆ. ಗಿಲ್ಲಿ ಇರ್ಬೋದು, ಮತ್ತು ರಘು ಅವರು, ಆಮೇಲೆ ಇವರು ಧನುಷ್, ಅಭಿಷೇಕ್, ಎಲ್ಲರೂ ಅಪ್ಡೇಟ್ ಆಗ್ತಾರೆ. ಎಲ್ಲರೂ ಚೆನ್ನಾಗೇ ಆಡ್ತಾಯಿದ್ದಾರೆ. ಯಾರ ಅದೃಷ್ಟ ಹೆಂಗಿದೆ ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಅವರ ಆಟದ ಜೊತೆಗೆ ಅವ್ರ ವ್ಯಕ್ತಿತ್ವ, ಅವ್ರ ಒಂದು ಒಳ್ಳೆ ನಡವಳಿಕೆ ಬೇಕಾಗುತ್ತೆ. ಅಲ್ಲಿ ಕರ್ನಾಟಕ ಜನತೆ ನೋಡ್ತಾ ಇರ್ತಾರೆ. ಯಾಕಂದರೆ ಈಗ ಗಲಾಟೆ ಮಾಡ್ತಾರೆ ಅಂದ ತಕ್ಷಣ ಗಲಾಟೆಗೇನು ಯಾರೂ ಒಪ್ಕೊಳ್ಳಲ್ಲ.